ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೇಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೆ ವಂದಿಸುತ್ತಾ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀ ಜಗನ್ನಾಥದಾಸಾರ್ಯರು ರಚಿಸಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ನೋಡ್ತಾ ಬಂದಿದ್ದೇವೆ. ಇಂದು 6ನೇ ನುಡಿಯ ಯಥಾಮತಿ ಅರ್ಥಚಿಂತನೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಪಂಚಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚರೂಪವ ತಿಳಿದು ಪಂಚಸು ಸಂಸ್ಕಾರಾಂಚಿತನಾಗಿ ದ್ವಿಪಂಚಕರಣದಲ್ಲಿ ಪಂಚಕನರಿವುದೇ ಫಲವಿದು ಬಾಳ್ದುದಕ್ಕೆ. ಪಂಚಋತುಗಳಲ್ಲಿ ಹಾಗೆಯೇ ಪಂಚಾಗ್ನಿಗಳಲ್ಲಿ ಭಗವಂತನ ಪಂಚರೂಪವನ್ನು ನೆನೆಯಬೇಕು. ಈ ಪಂಚಸಾಮ ರೂಪವನ್ನು ನೆನೆಯುತ್ತಾ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಬೇಕು ಅಂತ ದಾಸಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ ಈ ನುಡಿಯ ಮುಖಾಂತರವಾಗಿ. ಆದರೆ ಇಲ್ಲಿ ಪಂಚ 2 ಬಾರಿ ಪಂಚ 5 ಅಂತ ಯಾಕೆ ಬಳಸಿದ್ದಾರೆ ಎನ್ನುವಂಥದ್ದರ ಕುರಿತಾಗಿ ಯಥಾಮತಿಯಾಗಿ ಚಿಂತನೆಯನ್ನು ನೋಡೋಣ. ಒಂದೇ ಬಾರಿ ಹೇಳಿದರೆ ಭಗವಂತನ 5 ರೂಪಗಳನ್ನು ನೆನೆಯಿರಿ, 5 ಋತುಗಳಲ್ಲಿ 5 ಅಗ್ನಿಗಳಲ್ಲಿ ಅಂತ ಹೇಳಿದರೆ ಸಾಕಾಗಿತ್ತು. ಹಾಗಿದ್ರೆ 2 ಬಾರಿ 5 ಬಾರಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಎನ್ನುವಂಥ ಚಿಂತನೆಯನ್ನು ಯಥಾಮತಿ ನೋಡೋಣ. ಇಲ್ಲಿ 5ನ್ನು 5ಕ್ಕೆ ಕೂಡಿಸಿ ನೋಡೋಣ. 5 ಮತ್ತು 5 ಇದನ್ನು ಕೂಡಿಸಿದಾಗ ನಮಗೆ 10. ಅಂದರೆ ಭಗವಂತನ 10 ರೂಪಗಳನ್ನು ಚಿಂತನೆ ಮಾಡಿ. ಭಗವಂತನ 10 ರೂಪ ಅನ್ನೋಕೆ ಅದು ದಶಾವತಾರ ಅಂತ ಅಂದ್ಕೊಂಡ್ರೂ ದಶಪದದ ಅರ್ಥ ಪೂರ್ಣ, ದಶಪ್ರಮತಿಗಳು, ಪೂರ್ಣಪ್ರಮತಿಗಳು ಅಂತ ಶ್ರೀಮದ್ ಆಚಾರ್ಯರಿಗೆ ಇರ್ತಕ್ಕಂಥ ಹೆಸರು. ಹೀಗೆ ದಶ ಎಂದರೆ 10 ಎಂತಲೂ ಆಯಿತು, ಹಾಗೆಯೇ ಪೂರ್ಣ ಎಂತಲೂ ಆಯಿತು. ಭಗವಂತನ ಕೇವಲ 5 ಅಥವಾ 5 ರೂಪಗಳನ್ನು ಅಂತ ಅಲ್ಲ, 10 ದಶಾವತಾರದ ರೂಪಗಳು ಅಂತ ಅಲ್ಲ, ಭಗವಂತ ಪರಿಪೂರ್ಣರು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಸಾಗಬೇಕು ಅನ್ನುವುದಕ್ಕೋಸ್ಕರವಾಗಿ ಪಂಚ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಸರಿ, ಕೂಡಿಸುವುದು ಸರಿ. ನಂತರದಲ್ಲಿ ಅದನ್ನು 5 -5, 5ರಿಂದ 5ನ್ನು ಕಳೆದಾಗ ನಮಗೆ ಸಿಕ್ಕುವುದೇನು? ಅಲ್ಲಿ 0, ಶೂನ್ಯ. ನೋಡಿ, ಇಲ್ಲಿ ಶೂನ್ಯ ದೊರೆಯಿತು. ಶೂನ್ಯ ಅಂದರೆ ಅಭಾವ, ಏನೂ ಇಲ್ಲ ಅಂತ. ಯಾವಾಗ ಏನೂ ಇಲ್ಲ? ಶ್ರೀಹರಿಯನ್ನು ನೆನೆಯದಿದ್ದರೆ ಆಗ ನಮ್ಮ ಜೀವನದಲ್ಲಿ ಏನೂ ಇಲ್ಲ ಅನ್ನುವಂಥ ಚಿಂತನೆಯನ್ನು ಕೂಡ ನಾವು ಒಟ್ಟಿಗೆ ಮಾಡಬೇಕು. ಯಾಕೆ ಅಂದರೆ 5 ಋತುಗಳಲ್ಲಿ ಭಗವಂತ ಆಯಾ ಅನಿರುದ್ಧ, ವೇದವ್ಯಾಸ ರೂಪಿ, ಹಾಗೆಯೇ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ ರೀತಿಯಾಗಿರುವಂತಹ ರೂಪದಲ್ಲಿ ಇದ್ದು ಆಯಾ ಋತುಗಳಲ್ಲಿ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಭಗವಂತ ಇಲ್ಲಿ. ಅದಿಲ್ಲದೇ ಇದ್ದರೆ ಅಂದರೆ ಜೀವರಲ್ಲಿ ಇದ್ದು ಪ್ರಾಣ ಪ್ರೇರಕವಾಗಿದ್ದಾರೆ, ನೀರನ್ನು ಹೀರಿಕೊಳ್ಳುವಂತಹ ಗುಣವನ್ನು ಮಾಡ್ತಾ ಇದ್ದಾರೆ, ಮಳೆ ಸುರಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಶ್ರೀ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಹಾಗೆಯೇ ಎಲ್ಲ ಜೀವಿಗಳು ಸಂತೋಷದಿಂದ ಇರಲು ಆ ಸುಖಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಿತ್ಯಾನಂದಮಯನಾಗಿರ್ತಕ್ಕಂತಹ ಸಂಕರ್ಷಣ ರೂಪಿ ಪರಮಾತ್ಮ ಇದ್ದಾರೆ. ಹಾಗೆ ಹೇಮಂತ ಋತುವಿನಲ್ಲಿ ಶ್ರೀ ವಾಸುದೇವ ರೂಪಿ ಪರಮಾತ್ಮ ಇದ್ದು ಹಿಮವನ್ನು ಸುರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಈ ಎಲ್ಲ ಋತುಗಳಲ್ಲಿ ಭಗವಂತ ಇದ್ದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಈ ಎಲ್ಲ ಕಾರ್ಯಗಳು ಇಲ್ಲ. ಅದಕ್ಕೋಸ್ಕರ ಅದನ್ನು ಚಿಂತನೆ ಮಾಡುವುದಕ್ಕೋಸ್ಕರವಾಗಿ ಈ 5 - 5 ಅಂದರೆ ಶೂನ್ಯವಾಗಿಬಿಡತ್ತೆ. ಆಯಾ ಋತುಗಳಲ್ಲಿ ಭಗವಂತ ಇದ್ದರೆ, ಆಯಾ ಅಗ್ನಿಗಳಲ್ಲಿ ಭಗವಂತ ಇದ್ದರೆ, ಆಯಾ ಜೀವರಲ್ಲಿ ಭಗವಂತ ಇದ್ದರೆ ಮಾತ್ರ ಸುಖ ಉಂಟು, ಇಲ್ಲದಿದ್ದರೆ ಇಲ್ಲ. ಆ ಕಾರ್ಯ ಉಂಟಾಗತ್ತೆ. ಕಾರ್ಯಕ್ಕೂ ಕಾರಣೀಭೂತರಾಗಿರ್ತಕ್ಕಂಥವರು ಶ್ರೀಹರಿ ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು. ಹಾಗಿದ್ರೆ ಇನ್ನೇನು ಉಳಿತು ಅಂದರೆ ಈ ಸಂಖ್ಯಾ
ಲೆಕ್ಕದ ಪ್ರಕಾರ ನೋಡೋದಾದರೆ 5 ಡಿವೈಡೆಡ್ ಬೈ 5, 5ಅನ್ನು 5ರಿಂದ ಭಾಗಿಸಿ ನೋಡೋಣ ಅಲ್ವಾ. ಭಾಗಿಸಿ ನೋಡಿದಾಗ ಏನು ಬರುತ್ತೆ, 5ಅನ್ನು 5ರಿಂದ ಭಾಗಿಸಿದರೆ 1. ಅದು ಒನ್ ಆ್ಯಂಡ್ ಓನ್ಲಿ ಭಗವಂತ ಒಬ್ಬರೇ, ಶ್ರೀಹರಿ ಸರ್ವೋತ್ತಮರು, ಅವರೊಬ್ಬರೇ ಎಲ್ಲ ಈ ಇಡೀ ಜಗತ್ತಿಗೆ ಕಾರಣೀಭೂತರಾಗಿರ್ತಕ್ಕಂಥವರು. ಇಡೀ ಈ ಸಮಸ್ತ ಜಗಕ್ಕೆ ಈಶಕೇಶವರು ಅವರೇ, ಈಶರು ಅವರೇ, ಒಡೆಯರು ಅವರೇ, ಶ್ರೀಹರಿಯೊಬ್ಬರೇ ಇರುವುದು ಅನ್ನೋದನ್ನು ಸೂಚನೆ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ 1 ಅವರೊಬ್ಬರೇ ಇರುವುದು, ಶ್ರೀಹರಿ ಒಬ್ಬರೇ ಕಾರಣೀಭೂತರಾಗಿರ್ತಕ್ಕಂಥವರು ಅಂತ, ಅವರೊಬ್ಬರೇ ಒಡೆಯರು, ಒನ್ ಆ್ಯಂಡ್ ಓನ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ 5 ಡಿವೈಡೆಡ್ ಬೈ 5 ಅಂದರೆ 5ಅನ್ನು 5ರಿಂದ ಭಾಗಿಸಿದಾಗ ದೊರೆಯುವುದು ನಮಗೆ 1. ಈ ಲೆಕ್ಕದ ಪ್ರಕಾರ ಇನ್ನೇನು ಉಳಿಯಿತು ಅಂದರೆ ಅದು ಕೂಡಿಸುವುದಾಯಿತು, ಕಳೆಯುವುದು ಆಯಿತು, ಹಾಗೆ ಭಾಗಿಸುವುದು ಆಯಿತು. ಇನ್ನೇನು ಉಳಿದಿದ್ದು ಗುಣಿಸುವುದು ಉಳಿತು. ಗುಣಿಸಿ ಬಿಡೋಣ. 5ಅನ್ನು 5ರಿಂದ ಗುಣಿಸಿದಾಗ ಏನು ಸಿಕ್ಕತ್ತೆ, 25. 5 5ಲೇ 25. ಹಾಗಿದ್ರೆ 25 ಏನು, ಇವು 25 ತತ್ವಗಳು. ಈ 25 ತತ್ವಗಳಿಂದ ಭಗವಂತ ಆಯಾ ತತ್ವಗಳಲ್ಲಿ ತದಭಿಮಾನಿಯಾಗಿ ದೇವತೆಗಳನ್ನು ಇಟ್ಟು ಆ ದೇವತೆಗಳಲ್ಲಿಯೂ ತಾನು ಇದ್ದು ಆಯಾ ಕಾರ್ಯವನ್ನು, ಇಡೀ ಪ್ರಪಂಚವನ್ನು ನಡೆಸುವಂತಹ ಆ ನಿಯಮನವನ್ನು ಶ್ರೀಹರಿ ಒಬ್ಬರೇ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಥವಾ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಭಗವಂತನ ಸರ್ವ ಕರ್ತೃತ್ವ ಶಕ್ತಿ, ಸರ್ವ ಗುಣ ಪರಿಪೂರ್ಣತೆಯನ್ನು ನಾವು ಚಿಂತನೆ ಮಾಡಿದಾಗ ನಮ್ಮ ಜೀವನ ಸಾರ್ಥಕ್ಯವಾಗತ್ತೆ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವಾಗಿಯೇ ಏನು ಎಂಬಂತೆ ಇಲ್ಲಿ ದಾಸಾರ್ಯರು ಪಂಚ ರೂಪವ ತಿಳಿದು ಈ ರೀತಿಯಾಗಿ ಈ 25 ಅಥವಾ ಪಂಚ ಈಗೇನು ಹೇಳಿದಲ್ಲ ಆ ಎಲ್ಲ ರೀತಿಯಾಗಿರುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಹೇಗೆಲ್ಲ ಯೋಚನೆ ಮಾಡಿದರು ಶ್ರೀಹರಿಯೇ ಕಾರಣೀಭೂತರು ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಚಿಂತನೆಯನ್ನು ಸಂಚಿಂತಿಸಿ, ಅದಕ್ಕಾಗಿ ಮೊದಲೇ ಹೇಳಿಬಿಟ್ಟಿದ್ದಾರೆ ದಾಸಾರ್ಯರು, ಸಂಚಿಂತಿಸಿ ಈ ರೀತಿಯಾಗಿರುವಂತಹ ಚಿಂತನೆಯಲ್ಲಿ ನಾವು ತೊಡಗಿದಾಗ ನಮ್ಮ ಜೀವನ ಸಾರ್ಥಕ್ಯವಾಗತ್ತೆ. ಅಥವಾ ನಮ್ಮ ಜೀವನ ಆ ಫಲ ಸಿಗಬೇಕು, ಆ ಆಮುಷ್ಮಿಕ ಫಲ ಸಿಗಬೇಕು ಅಂದರೆ ಈ ರೀತಿಯಾಗಿರುವಂತಹ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ, ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ರೂಪವ ತಿಳಿದು ನಂತರದಲ್ಲಿ 2ನೇ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ ದಾಸಾರ್ಯರು ನೋಡೋಣ. ಪಂಚ ಸುಸಂಸ್ಕಾರಾಂಚಿತನಾಗಿ ಈ ಪಂಚ ಸಂಸ್ಕಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯದ್ಯಪಿ ಇಲ್ಲಿ ಸಂಸ್ಕಾರ ಎಂದರೆ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಧರ್ಮಶಾಸ್ತ್ರದಲ್ಲಿ ಏನು ಹೇಳಿಕೊಟ್ಟಿದ್ದಾರೋ ಆ ರೀತಿಯಾಗಿ ನಡೆದುಕೊಂಡಾಗ, ಧರ್ಮಶಾಸ್ತ್ರಕ್ಕೆ ಸಮನ್ವಯವಾಗಿ ನಡೆದುಕೊಂಡಾಗ ಮಾತ್ರ ಅದು ಸಂಸ್ಕಾರ ಅಂತ ಅನಿಸ್ಕೊಳ್ಳತ್ತೆ. ಧರ್ಮವನ್ನು ಬಿಟ್ಟರೆ, ಧರ್ಮಶಾಸ್ತ್ರದಲ್ಲಿ ಏನು ಇಟ್ಟಿದ್ದಾರೋ ಅದನ್ನು ಬಿಟ್ಟು ನಡೆದುದಾದರೆ ಅದು ಸಂಸ್ಕಾರವಲ್ಲ. ಹಾಗಾಗಿ ಈ 5 ಸಂಸ್ಕಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ ದಾಸಾರ್ಯರು. ಏನು, ಒಂದು ಬ್ರಹ್ಮಯಜ್ಞ, ಅಧ್ಯಾಪನ, ವೈಶ್ವದೇವ, ಪಿತೃತರ್ಪಣ ಮತ್ತು ಬಲಿಹರಣ. ಈ 5 ಸಂಸ್ಕಾರಗಳನ್ನು ಒಬ್ಬ ವ್ಯಕ್ತಿ ಮಾಡಲೇಬೇಕು. ಷೋಡಶ ಸಂಸ್ಕಾರಗಳಿವೆಯಲ್ಲ, 16 ಸಂಸ್ಕಾರಗಳಿವೆ. ಹಾಗಿದ್ರೆ ಇದೇನು, ಬರೀ 5 ಸಂಸ್ಕಾರಗಳನ್ನು ಯಾಕೆ ಹೇಳ್ತಾ ಇದ್ದಾರೆ? ಆ ಷೋಡಶ ಸಂಸ್ಕಾರಗಳು ಇದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಆ ಎಲ್ಲ ಈ ಧರ್ಮಗಳನ್ನು ನಡೆಸುವಲ್ಲಿ ಆ 16 ಸಂಸ್ಕಾರಗಳು ಸಹಾಯ ಮಾಡುತ್ತೆ. ಯಾವ ಧರ್ಮದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಹೇಳಿಕೊಟ್ಟರೆ ಇಲ್ಲಿ 5 ಮುಖ್ಯವಾಗಿ ಈ 5 ಸಂಸ್ಕಾರಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಮುಖ್ಯ ಪಾತ್ರ ವಹಿಸ್ತವೆ. ಬ್ರಹ್ಮಯಜ್ಞ, ಅಧ್ಯಾಪನ, ವೈಶ್ವದೇವ, ಪಿತೃತರ್ಪಣ, ಹಾಗೆಯೇ ಬಲಿಹರಣ ಅಂತ ಈ 5 ಸಂಸ್ಕಾರಗಳನ್ನು ಒಳಗೊಂಡಿರುವಂಥವರಾಗಿ ಚಿತರಾಗಿ ದ್ವಿಪಂಚಕರಣದಲ್ಲಿ ಕರಣ ಅಂದರೆ ಏನು, ಇಂದ್ರಿಯಗಳು. ದ್ವಿಪಂಚ ಹಾಗಿದ್ರೆ 2 ಪಂಚ 5 2 ಅಥವಾ 5 2 ಬಾರಿ ತೆಗೆದುಕೊಳ್ಳುವುದಾಗಿರ್ಬೋದು. ಮತ್ತು 5 2 10 ಕರಣಗಳು ಇವೆ ಅಲ್ವಾ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಈ 2 ಇಂದ್ರಿಯಗಳಲ್ಲಿ, ಕರಣಗಳಲ್ಲಿ, ಒಟ್ಟು 10 ಕರಣಗಳಲ್ಲಿ
ಈ ಸಂಸ್ಕಾರವನ್ನು ಒಳಗೊಂಡಿರ್ತಕ್ಕಂಥವರಾಗಿ ಈ 10 ಕರಣಗಳ ಮುಖಾಂತರವಾಗಿ ಪಂಚಕವನ್ನು ಅರಿಯುವುದೇ. ಅಂದರೆ ಪಂಚಕ ಅಂದರೆ ಏನು? ಈ 5ರ ಗುಂಪು. ಈ 5 ಗುಂಪು ಏನು ಹೇಳಿದ್ವಲ್ಲ ಈಗ, ಋತುಗಳು, ಅಗ್ನಿಗಳು, 5 ಅಗ್ನಿಗಳು, 5 ಋತುಗಳು, 5 ಸಂಸ್ಕಾರಗಳು, ಹಾಗೆಯೇ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಈ ರೀತಿಯಾಗಿರುವಂತಹ ಒಂದು 5ರ ಒಂದು ಗುಂಪು ಏನಿದೆಯಲ್ಲ, ಅದನ್ನು ದಾಸಾರ್ಯರು ಪಂಚಕ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ 5ರ ಗುಂಪನ್ನು ನಾವು ಎಂದೂ ಮರೆಯದೆ ಆ ಭಗವಂತನ ತತ್ವಗಳನ್ನು ಅಥವಾ ಭಗವಂತನ ಈ ರೀತಿಯಾಗಿರುವಂತಹ ಕಾರ್ಯಗಳನ್ನು ಈ 5 ಗುಂಪುಗಳಲ್ಲಿ ನಾವು ನಿರಂತರವಾಗಿ ಎಡೆಬಿಡದೆ ಶ್ರೀಹರಿಯನ್ನು ನೆನೆಸಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ್ಯವಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಪಂಚಸು ಸಂಸ್ಕಾರ ಅಂಚಿತವಾಗಿ ದ್ವಿಪಂಚಕರಣದಲ್ಲಿ ಪಂಚಕವನ್ನು ಅರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ದಾಸಾರ್ಯರು ನಮಗೆ. ಅಂದರೆ ಈ ಅನಿರುದ್ಧ ರೂಪಿ ಪರಮಾತ್ಮ, ಈ ಮತ್ತು ಅನಿರುದ್ಧ ಪ್ರದ್ಯುಮ್ನ ರೂಪಿ ಪರಮಾತ್ಮ, ಹಾಗೆಯೇ ತೈತ್ಯರೋಪನಿಷತ್ತಿನಲ್ಲಿ ಕೊಟ್ಟಿರ್ತಕ್ಕಂತಹ ಆ ಭಗವಂತನ 25 ರೂಪಗಳನ್ನು ನೆನೆಯುತ್ತಾ ಪಂಚ ಇಲ್ಲಿ ಆ ಕರಣಗಳಲ್ಲಿ ಈ ಪಂಚರೂಪವನ್ನು ಆ ಭಗವಂತನ 25 ತತ್ವಗಳಲ್ಲಿ, ಹಾಗೆಯೇ ತೈತ್ಯರೋಪನಿಷತ್ತಿನಲ್ಲಿ ಹೇಳ್ತಕ್ಕಂತಹ ಆ ಭಗವಂತನ 25 ರೂಪಗಳನ್ನು ಚಿಂತನೆಯ ಮಾಡ್ತಾ, ಭಗವಂತನ ದಶಾವತಾರದ 10 ರೂಪಗಳನ್ನು ಚಿಂತನೆಯ ಮಾಡ್ತಾ, ಪಂಚ ಋತುಗಳಲ್ಲಿ, ಪಂಚಾಗ್ನಿಗಳಲ್ಲಿ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ, ಈ 10 ಕರಣಗಳಲ್ಲಿ ಇದ್ದುಕೊಂಡು ಇರ್ತಕ್ಕಂತಹ 5 ಕರಣಗಳ ಮುಖಾಂತರವಾಗಿ ಶ್ರೀಹರಿಯನ್ನು ನೆನೆಯಬೇಕು. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅನಿರುದ್ಧಾದಿ 5 ರೂಪಗಳನ್ನು ನೆನೆಯುತ್ತಾ ನಮ್ಮ ಈ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಬೇಕು. ಪಂಚಸು ಸಂಸ್ಕಾರ ಅಂತ ಹೇಳಿದ್ವು. ಅದರೊಟ್ಟಿಗೆ ನಾವು ಇಲ್ಲಿ ಈ ರೀತಿಯಾಗಿಯೂ ಕೂಡ ಚಿಂತನೆ ಮಾಡ್ಬೋದು. 5 ಸಂಸ್ಕಾರಗಳನ್ನು ಹೇಳಿದೆ. ಜೊತೆಗೆ ಈ ರೀತಿಯಾಗಿರುವಂತಹ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ, ಈ 5 ವೃತ್ತಿಗಳು, ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ 5 ವೃತ್ತಿಗಳು ಏನಿದೆಯಲ್ಲ, ಇವುಗಳಲ್ಲಿಯೂ ಕೂಡ ಅನಿರುದ್ಧಾದಿ ಭಗವಂತನ 5 ರೂಪಗಳನ್ನು ಚಿಂತನೆ ಮಾಡ್ತಾ, ಮತ್ತು ಈ ಸಂಸ್ಕಾರಗಳಲ್ಲಿ ಇವು ಉಪನಯನ, ಇವು ಎಲ್ಲ 16 ಸಂಸ್ಕಾರಗಳೇನು ಇವೆಯಲ್ಲ, ಅವು ಎಲ್ಲವನ್ನೂ ಕೂಡ ಮಾಡ್ತಾ ಚಿಂತನೆಯನ್ನು, ಶ್ರೀಹರಿಯ ಚಿಂತನೆಯನ್ನು ಮಾಡಬೇಕು ಅಂತ. ಅಂದರೆ ಇಂತಹ ಸಂಸ್ಕಾರಗಳನ್ನು ಅನುಭವಕ್ಕೆ ತೆಗೆದುಕೊಳ್ಳಬೇಕು ಅಂತ ನಾವು ಮನಸ್ಸಿನಲ್ಲಿ ಆ ವಿಧಿವತ್ತಾಗಿ ಮಾಡ್ತಾ ಆಯಾ ಸಂಸ್ಕಾರಗಳನ್ನು ಮೇಲ್ನೋಟಕ್ಕೆ ಮಾಡದೆ ಅನುಭವಕ್ಕೆ ತಂದುಕೊಂಡು ಮನೋವ್ಯತಿರಿಕ್ತವಾದ ನಮ್ಮ 10 ಇಂದ್ರಿಯಗಳಲ್ಲಿ ಅನಿರುದ್ಧಾದಿ ರೂಪಗಳ ಭಗವಂತನ ರೂಪಗಳನ್ನು ನೆನೆಯುತ್ತಾ ಈ ಪಂಚಕಗಳನ್ನು, ಈ 5ರ ಗುಂಪು ಏನಿದೆಯಲ್ಲ, 5 ಋತುಗಳಲ್ಲಿ, 5 ಅಗ್ನಿಗಳಲ್ಲಿ, 5 ಸಂಸ್ಕಾರಗಳಲ್ಲಿ, ಹಾಗೆಯೇ 10 ಕರಣಗಳಲ್ಲಿ ಅನುಸಂಧಾನ ಮಾಡಿಕೊಳ್ತಾ ಭಗವಂತನ ವ್ಯಾಪಾರವನ್ನು ಚಿಂತನೆ ಮಾಡಬೇಕು. ಅದನ್ನು ಅನುಭವಕ್ಕೆ ತಂದುಕೊಳ್ಬೇಕು. ಆಗ ನಾವು ಬದುಕಿದ್ದಕ್ಕೆ ಸಾರ್ಥಕವಾಗಿರುವಂತಹ ಆಮುಷ್ಮಿಕ ಫಲ, ಇದು ಫಲ. ಅದಕ್ಕೆ ಹೇಳ್ತಾ ಇರೋದು ಫಲ ಇದು ಬಾಳುವುದಕ್ಕೆ, ನಮ್ಮ ಬಾಳುವೆಗೆ, ನಮ್ಮ ಜೀವನಕ್ಕೆ ಸಾರ್ಥಕ್ಯವಾದ ಫಲ ಅಂದರೆ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಇಲ್ಲಿ ದಾಸಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ನುಡಿಯಲ್ಲಿ. ಹಾಗೆಯೇ ಮುಂದಿನ ನುಡಿಯ ಚಿಂತನೆಯನ್ನು ನಾಳೆ ಮತ್ತೆ ನೋಡೋಣ, ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಂದೇನದು ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ.